ಮತ್ತೆ ರಾ ನ್ಯೂಸ್ಗೆ ಸ್ವಾಗತ. ಇದು ಒಂಥರ ಸ್ಯಾಡ್ ನ್ಯೂಸ್. 26 ವರ್ಷ ಆ ಹುಡುಗಿಗೆ, ಹೆಸರು ಗಾನವಿ. ಇತ್ತೀಚೆಗೆ ಮದುವೆ ಆಗಿತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಸುಮಾರು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರ ಕುಟುಂಬ ಸದಸ್ಯರು ಆಕೆಯ ಮದುವೆಯನ್ನು ಮಾಡಿದರು. ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಂತಹ ಅದ್ಭುತ ಮದುವೆ ಆದಮೇಲೆ ಈಗ ಒಂದು 5-6 ದಿನಗಳ ಹಿಂದೆ 10 ದಿನಕ್ಕಂತ ಹನಿಮೂನ್ಗೆ ಶ್ರೀಲಂಕಾಗೆ ಹೋಗ್ತಾರೆ. 10 ದಿನ ಶ್ರೀಲಂಕಾಗೆ ಹನಿಮೂನ್ಗಂತ ಹೋದಂಥವರು 5 ದಿನಕ್ಕೆ ವಾಪಸ್ ಬರ್ತಾರೆ. ಅದೇನಾಯ್ತೋ ಏನೋ ಗೊತ್ತಿಲ್ಲ. ವಾಪಸ್ ಬಂದಿದ್ದೇ ತಡ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಅಕ್ಟೋಬರ್ 29ನೇ ತಾರೀಕು ಮದುವೆ ಆಗಿತ್ತು. ಕಳೆದ 10 ದಿನಗಳ ಹಿಂದೆ ಶ್ರೀಲಂಕಾಗೆ ಹನಿಮೂನ್ಗೆ ಅಂತ ಹೋಗಿದ್ರು. ಆದರೆ 10 ದಿನ ಅಲ್ಲ, ಅರ್ಧಕ್ಕೆ ಶ್ರೀಲಂಕಾದಿಂದ ಇಬ್ಬರು ವಾಪಸ್ ಆಗ್ತಾರೆ. ವಾಪಸ್ಸಾಗಿ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಪತಿ ಮನೆಯಲ್ಲಿ ಗಾನವಿ ನವವಧು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಆದರೆ ವೈದ್ಯರು ಬ್ರೈನ್ ಡೆಡ್ ಅಂತ ಹೇಳ್ತಾ ಇದ್ದಾರೆ. ವಧುವಿನ ಕುಟುಂಬಸ್ಥರು ಈಗ ವರನ ಕುಟುಂಬಸ್ಥರ ಮೇಲೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪತಿ ಮನೆಯವರು ಕೊಟ್ಟಿರುವಂತಹ ಕಿರುಕುಳವನ್ನು ತಾಳಲಾರದೆ ತನ್ನ ಮಗಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾಳೆ ಅಂತ ಗಾನವಿ ತಂದೆ ತಾಯಿ ಆರೋಪ ಮಾಡ್ತಾ ಇದ್ದಾರೆ. 40 ಲಕ್ಷ ಮದುವೆ, ಹನಿಮೂನು, ಈ ಮಧ್ಯೆ ಕಿರುಕುಳ. ಯಾಕ್ರಿ ಹಿಂಗೆ ಮಾಡ್ತೀರಾ? ಯಾಕೆ ಮದುವೆ ಮಾಡ್ಕೊಳ್ತೀರಾ ಅಂತ. ನಿಮಗೆ ಬದುಕ್ಸೋಕ್ಕಾಗಿಲ್ಲ ಅಂದರೆ ಬಿಟ್ಟು ಬಿಡಿ. ನಿಮಗೆ ಜೀವನ ಪೂರ್ತಿ ಅವ್ರ ಜೊತೆ ಬಾಳಕ್ಕಾಗಲಿಲ್ಲ ಅಂದರೆ ಬಿಟ್ಟು ಬಿಡಿ. ಅದನ್ನು ಬಿಟ್ಟು ಕಿರುಕುಳ ಕೊಟ್ಟು ಸಾಯುವಂತಹ ಒಂದು ಅಸಹಾಯಕ ಸ್ಥಿತಿಗೆ ಯಾಕೆ ತಂದು ಬಿಡ್ತೀರಿ ಹೆಣ್ಮಕ್ಳನ್ನ ಅಂತ. ನಿಮ್ಮ ಕೈಯಲ್ಲಿ ಅವ್ರ ಜೊತೆ ಬಾಳಕ್ಕಾಗ್ತಿಲ್ಲ ಅಂತಂದರೆ ಯಾವ ರೀತಿ ತಂದೆ ತಾಯಿಗಳು ನಿಮ್ಮ ಪಾದ ತೊಳೆದು ಅಳಿಯ ಅಂತ ನಿಮ್ಮ ಕೈ ಹಿಡಿದು ಕಳಿಸ್ತಾರಲ್ಲ, ಅದೇ ರೀತಿ ನೀವು ಕೂಡ ನಿಮಗೆ ಬೇಡ ಅಂತ ಅನಿಸಿದ್ರೆ ಅದೇ ತಂದೆ ತಾಯಿಗಳಿಗೆ ಮರಳಿ ಒಪ್ಪಿಸಿಬಿಡಿ. ಅದು ಬಿಟ್ಟು ಕಷ್ಟ ಕೊಟ್ಟು ಕಿರುಕುಳ ಕೊಟ್ಟು ಸಾಯೋ ಹಾಗೆ ಯಾಕೆ ಮಾಡ್ತೀರಾ? ಹೆಣ್ಮಕ್ಳು ಅಷ್ಟೇ. ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ತಂದೆ ತಾಯಿ ನನಗೆ ಮದುವೆ ಮಾಡಿಬಿಟ್ಟಿದ್ದಾರಲ್ಲ, ಸಾಲ ಸೋಲ ಮಾಡಿರ್ತಾರೆ. ಮತ್ತೆ ನಾನು ವಾಪಸ್ ನನ್ನ ತಂದೆ ತಾಯಿ ಹತ್ರ ಹೋದರೆ ಅವರಿಗೆ ಸಮಾಜದಲ್ಲಿ ಒಂದು ರೀತಿಯ ಮರ್ಯಾದೆ ಪ್ರಶ್ನೆ, ಮತ್ತೊಂದು ಕಡೆ ಅವರಿಗೆ ನಾನು ಭಾರವಾಗಿ ಬರ್ಡನ್ ಆಗಿ ಜೀವನ ಪರ್ಯಂತ ಅವ್ರ ಜೊತೆಗೆ ಇರಬೇಕಲ್ಲ ಅನ್ನುವಂತಹ ನೋವು. ಹಾಗಾಗಿ ಭಾಳಷ್ಟು ಹೆಣ್ಮಕ್ಳು ಏನು ಹೇಳ್ಕೊಳ್ಳದೆ ಸಹಿಸ್ಕೋತಾರೆ. ಎಷ್ಟು ತಡೆಯೋಕ್ಕೆ ಸಾಧ್ಯನೋ ಅಷ್ಟು ತಾಳ್ಮೆಯಿಂದ ಸಹಿಸ್ಕೋತಾರೆ. ತಡೆಯೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಇನ್ನು ನಾನು ಬದುಕಿ ಪ್ರಯೋಜನ ಇಲ್ಲ ಅಂತ ಆತ್ಮಹತ್ಯೆಗೆ ಶರಣಾಗ್ತಾರೆ. ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಬೇಡಿ. ನಿಮ್ಮ ಜೊತೆ ಬಾಳೋದಕ್ಕೆ ಆತನಿಗೆ ಯೋಗ್ಯತೆ ಇಲ್ಲ ಅಂತಂದರೆ ತಾವು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಇನ್ನು ಗಂಡ್ಮಕ್ಳು ಅಷ್ಟೇ, ನಿಮಗೆ ಆಗ್ತಾ ಇಲ್ಲ, ನನಗಾಗ್ತಾ ಇಲ್ಲ ಅವ್ರ ಜೊತೆಗೆ ಮದುವೆ ಮಾಡಿಕೊಂಡು ಜೀವನ ಸಂಸಾರ ನಡ್ಸೋಕೆ ಆಗ್ತಾ ಇಲ್ಲ, ಯಾಕೋ ಮ್ಯಾಚ್ ಆಗ್ತಾ ಇಲ್ಲ, ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದಾದರೆ ಅಷ್ಟೇ ಗೌರವಯುತವಾಗಿ ಅವ್ರ ತಂದೆ ತಾಯಿ ಹತ್ರ ಬಿಡಿ ಹೆಣ್ಮಕ್ಳನ್ನು. ಇತ್ತೀಚೆಗೆ ಒಬ್ಬ ತಂದೆ ಗಂಡನ ಮನೆಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಬ್ಯಾಂಡ್ ಬಾಜಾ ಜೊತೆಗೆ ತನ್ನ ಮಗಳನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಇಟ್ಸ್ ಓಕೆ, ಫೈನ್, ನನ್ನ ಮಗಳು ನನಗೆ ಮಹಾರಾಣಿ, ನಿನಗೆ ನೋಡ್ಕೊಳಕ್ಕಾಗಲ್ವಾ, ಕಳಿಸಿ ನನ್ನ ಮನೆಗೆ ಅಂತ ಬ್ಯಾಂಡ್ ಬಾಜಾ ಬಾರಾತೊಂದಿಗೆ ಮನೆಗೆ ಕರ್ಕೊಂಡು ಬರ್ತಾನೆ. ಸೊ ಇಂತಹ ಆಕೆಗೀಗ ಬ್ರೈನ್ ಡೆಡ್ ಆಗಿದೆ ಅಂತೆ. ಏನು ಬದುಕುಳಿಯುವಂಥ ಚಾನ್ಸಸ್ ತುಂಬ ಕಡಿಮೆ ಅಂತ ಹೇಳ್ತಾ ಇದ್ದಾರೆ.